ಶಾಂತಿ ಸಾಕಾರ ಮುರಳಿ ಇಂದಿನ ಡೇಟ್ ಆಗಿದೆ 24/9/25 मीठे बच्चे बाबा आए हैं तुम्हारी बैटरी चार्ज करने ತಂದೆ ತಿಳಿಸ್ತಾರೆ ಮಧುರಾದ ಮಕ್ಕಳೇ ತಂದೆ ಬಂದಿದ್ದಾರೆ ನಿಮ್ಮ ಬ್ಯಾಟರಿಯನ್ನ ಚಾರ್ಜ್ ಮಾಡಕ್ಕೆ जितना तुम याद में रहेंगे उतना बैटरी चार्ज होती रहेंगी ಎಷ್ಟು ತಾವು ನೆನಪಿನಲ್ಲಿರ್ತೀರಾ ಅಷ್ಟು ನಿಮ್ಮ ಬ್ಯಾಟರಿ ಚಾರ್ಜ್ ಆಗ್ತಾ ಹೋಗುತ್ತೆ ಇಂದಿನ ಪ್ರಶ್ನೆ तुम्हारे सच के नाव को तूफान क्यों लगता ನಿಮ್ಮ ಸತ್ಯವಾದ ಅಡಿಗೆಗೆ ಯಾಕೆ ಬಿರುಗಾಳಿ ಬರುತ್ತೆ उत्तर आगे क्योंकि इस समय आर्टिफिशियल बहुत निकल पड़े कोई अपने को भगवान कहते कोई रिद्धि सिद्धि दिखाते इसलिए मनुष्य सच को परख नहीं सकते ಯಾಕೆಂದರೆ ಈ ಸಮಯದಲ್ಲಿ ಆರ್ಟಿಫಿಷಿಯಲ್ ಬಹಳಷ್ಟು ಬಂದಿದೆ ಕೆಲವರು ತಮ್ಮನ್ನ ತಾವು ಭಗವಂತ ಅಂತಾರೆ ಕೆಲವರು ರಿದ್ಧಿ ಸಿದ್ಧಿಯನ್ನ ತೋರಿಸ್ತಾರೆ ಅದಕ್ಕೋಸ್ಕರ ಮನುಷ್ಯ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ सच के बेड़ को हिलाने की कोशिश करते परंतु तुम जानते हो हमारी सच की नाव कभी डूब नहीं सकती ಸತ್ಯವಾದ ಹಡಗನ್ನ ಅಲ್ಲಾಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ನಮಗೆ ಅರಿವಾಗಿದೆ ಸತ್ಯವಾದ ಹಡಗು ಎಂದೂ ಸಹ ಮುಳುಗೋದಿಲ್ಲ आज जो विघ्न डालते वो कल समझते कि सदगति का रास्ता यही मिलना है सबके लिए ये एक ही हड्डी ಇವತ್ತು ಯಾರು ವಿಘ್ನವನ್ನ ಹಾಕ್ತಾರೆ ನಾಳೆ ಅವರು ಅರ್ಥ ಮಾಡ್ಕೊಂತಾರೆ ಸದ್ಗತಿಯ ದಾರಿ ಇಲ್ಲೇ ಸಿಗಬೇಕಾಗಿದೆ ಎಲ್ಲರಿಗೋಸ್ಕರ ಇದು ಒಂದೇ ಗುಡಿಸಲಾಗಿದೆ ಓಂ ಶಾಂತಿ रूहानी बच्चों प्रति अथवा रूहों प्रति क्योंकि रूह अथवा आत्मा सुनती है कानों द्वारा धारणा आत्मा में होती ಆತ್ಮೀಯ ಮಕ್ಕಳ ಪ್ರತಿ ಅಥವಾ ಆತ್ಮದ ಪ್ರತಿ ಯಾಕೆಂದರೆ ಆತ್ಮ ಕೇಳತ್ತೆ ಕಿವಿಗಳ ಮುಖಾಂತರ ಧಾರಣೆ ಆತ್ಮನೇ ಮಾಡುತ್ತೆ बाप के आत्मा में भी ज्ञान भरा है बच्चों को आत्मा अभिमानी बनना इस जन्म में ತಂದೆಯ ಆತ್ಮದಲ್ಲಿ ಜ್ಞಾನ ತುಂಬಿದೆ ಮಕ್ಕಳು ಆತ್ಮ ಅಭಿಮಾನಿ ಆಗಬೇಕು ಈ ಜನ್ಮದಲ್ಲಿ भक्ति मार्ग के 63 जन्म द्वापर युग से तुम देह अभिमान में रहते आत्मा क्या है ये पता नहीं रहता आत्मा है जरूर ಭಕ್ತಿ ಮಾರ್ಗದಲ್ಲಿ 63 ಜನ್ಮ ದ್ವಾಪರ ಯುಗದಿಂದ ದೇಹದ ಅಭಿಮಾನದಲ್ಲಿ ಇದೆ ಆತ್ಮ ಅಂದರೆ ಏನು ಇದು ಗೊತ್ತಿರಲಿಲ್ಲ ಆತ್ಮ ಅಂತೂ ಖಂಡಿತ ಇದೆ ಅಲ್ಲ आत्मा ही शरीर में प्रवेश करती दुख भी आत्मा को ही होता कहाँ भी जाता पतित आत्मा पावन नाता ಆತ್ಮ ಶರೀರದಲ್ಲಿ ಪ್ರವೇಶ ಮಾಡುತ್ತೆ ದುಃಖನು ಆತ್ಮವೇ ಅನುಭವ ಮಾಡುತ್ತೆ ತಿಳಿಸಲಾಗತ್ತೆ पतित आत्मा पावन आत्मा पतित परमात्मा कभी नहीं सुना सर्व के अंदर परमात्मा अगर होता तो पतित परमात्मा हो जाए पतित परमात्मा ಎಂದು ಆಗಕ್ಕೆ ಸಾಧ್ಯ ಇಲ್ಲ ಸರ್ವರ ಆಂತರ್ಯದಲ್ಲಿ ಪರಮಾತ್ಮ ಇರೋದಾಗಿದ್ರೆ पतित परमात्मा ಆಗ್ಬಿಡೋರಲ್ವಾ तो मुख्य बात है आत्मा अभिमानी बनना आत्मा कितनी छोटी है इसमें कैसे पाठ भरा है ये किसको पता ಮುಖ್ಯವಾದ ಮಾತಾಗಿದೆ ಆತ್ಮ ಅಭಿಮಾನಿ ಆಗುವಂತದ್ದು ಆತ್ಮ ಎಷ್ಟು ಸಣ್ಣದಾಗಿದೆ ಅದರಲ್ಲಿ ಎಷ್ಟು ಪಾತ್ರ ಅಡಗಿದೆ ಇದು ಯಾರಿಗೂ ಅರಿವಿಲ್ಲ तुम तो नई बात सुनते हो ये याद की यात्रा ही बाबा ही सिखाते और कोई सिखा ना सके मेहनत भी है इसमें ತಾವು ಹೊಸ ಮಾತನ್ನ ಕೇಳ್ತೀರಾ ನೆನಪಿನ ಯಾತ್ರೆ ಭಾವನೆ ಕಲಿಸ್ಕೊಡ್ತಾರೆ ಮತ್ತಾರು ಕಲಿಸ್ಕೊಡಲ್ಲ ಶ್ರಮ ಎಲ್ಲ ಇದರಲ್ಲೇ ಇದೆ ಗಡಿ ಗಡಿ अपने को आत्मा समझना जैसे देखो आम जीन्स इमरजेंसी लाइट आई जो बैटरी पर चलती है ಗಡಿ ಗಡಿ ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ ಯಾವ ರೀತಿ ನೋಡಿ ಎಮರ್ಜೆನ್ಸಿ ಲೈಟ್ ಬಂದಿದೆ ಬ್ಯಾಟರಿಯ ಮೇಲೆ ನಡೆಯುತ್ತಲ್ಲ इसको फिर चार्ज करते बाप है सबसे बड़ी पवर ಇದನ್ನ ಚಾರ್ಜ್ ಮಾಡ್ತೀವಿ ತಂದೆ ಬಹಳ ದೊಡ್ಡ ಪವರ್ ಆಗಿದ್ದಾರೆ आत्माएं कितनी देर है सबको उस पावर से भरना है बाप है सर्वशक्ति ಆತ್ಮಗಳು ಎಷ್ಟು ಜನ ಇದ್ದಾರೆ ಎಲ್ಲರೂ ಆ ಪವರ್ ಇಂದನೇ ತುಂಬಿಸ್ಕೋಬೇಕು ಅವರಾಗಿದ್ದಾರೆ ಸರ್ವಶಕ್ತಿವಂತ हम आत्माओं का
उनसे योग नहीं होगा तो बैटरी चार्ज कैसे हो, सारा कलप लगता है डिस्ಚಾರ್ಜ್ होने. ನಾವು ಆತ್ಮಗಳು ಅವರ ಜೊತೆ ಯೋಗವನ್ನ ಜೋಡಣೆ ಮಾಡಿಲ್ಲ ಅಂದ್ರೆ ಬ್ಯಾಟ್ರಿ ಯಾವ ರೀತಿ ಚಾರ್ಜ್ ಆಗತ್ತೆ? ಇಡೀ ಕಲ್ಪದ ಇಡಿಸತ್ತೆ बैटरी डिस्चार्ज आಗೋದಕ್ಕೆ. अभी फिर बैटरी को चार्ज करना होता, बच्चे समझते हमारी बैटरी डिस्चार्ज हो गई, अब फिर चार्ज करनी है कैसे? बाबा कहते मेरे से योग लगा. ಈಗ ಮತ್ತೆ ಬ್ಯಾಟರಿಯನ್ನ ಚಾರ್ಜ್ ಮಾಡಬೇಕಾಗುತ್ತೆ. ಮಕ್ಕಳು ತಿಳ್ಕೊಂತಾರೆ ನಮ್ಮ ಬ್ಯಾಟರಿ ಡಿಸ್ಚಾರ್ಜ್ ಆಗ್ಬಿಟ್ಟಿದೆ, ಇವಾಗ ಚಾರ್ಜ್ ಹೆಂಗ್ ಮಾಡೋದು, ಯಾವ ರೀತಿ? ತಂದೆ ತಿಳಿಸ್ತಾರೆ ನನ್ನ ಜೊತೆ ಬುದ್ಧಿಯೋಗವನ್ನ जोड़ने मारी. ये तो बहुत सहज समझने की बात है. बाबा कहते मेरे साथ बुद्धियोग लगाओ तो तुम्हारी आत्मा में पावर बढ़ सतो प्रधान बन जाएंगी, पढ़ाई तो है ही कमाई. ಬಹಳ ಸಹಜವಾದ ಮಾತಾಗಿದೆ. ತಂದೆ ತಿಳಿಸ್ತಾರೆ ನನ್ನ ಜೊತೆ ಬುದ್ಧಿಯೋಗವನ್ನ ಜೋಡಣೆ ಮಾಡಿ ನಿಮ್ಮ ಆತ್ಮದಲ್ಲಿ ಪವರ್ ತುಂಬಿ ಸತು ಪ್ರಧಾನ ಆಗ್ತೀರಾ, ವಿದ್ಯೆನೇ ಸಂಪಾದನೆ ಆಗಿದೆ. याद से तुम पावन बनते हो, आयु बड़ी होती बैटरी चार्ज होती है. ನೆನಪಿನಿಂದ ತಾವು ಪಾವನ ಆಗ್ತೀರಾ, ಆಯುಷ್ ಬೆಳೆಯುತ್ತೆ, ಬ್ಯಾಟರಿ ಚಾರ್ಜ್ ಆಗುತ್ತೆ. और एक को देखना है कितना बाबा को याद करते, बाबा को भूल जाने से बैटरी डिस्चार्ज होती. कोई का भी बच्चा सच्चा कनेक्शन नहीं है. ಪ್ರತಿಯೊಬ್ಬರು ನೋಡ್ಕೋಬೇಕು, ನಾನು ತಂದೆಯನ್ನ ನೆನಪು ಮಾಡ್ತೀನ, ತಂದೆಯನ್ನ ಮರೆತರೆ ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತೆ. ಯಾರಿಗೂ ಸತ್ಯವಾದ ಕನೆಕ್ಷನ್ ಇಲ್ಲ. सच्चा कनेक्शन है कि तुम बच्चों को बाबा को याद करने बिगर ज्योति जगेंगी कैसे, ज्ञान भी सिर्फ एक बाबा ही देते. ಸತ್ಯವಾದ ಕನೆಕ್ಷನ್ ನಿಮ್ಮ ಮಕ್ಕಳಾಗಿದೆ. ತಂದೆಯ ನೆನಪನ್ನ ಮಾಡಿದಾಗ ನಿಮ್ಮ ಜ್ಯೋತಿ ಬೆಳಗತ್ತೆ, ಜ್ಞಾನನು ಒಬ್ಬ ತಂದೆನೇ ನೀಡ್ತಾರೆ. तुम जानते हो ज्ञान है दिन, भक्ति है रात, फिर रात से होता है वैराग, फिर दिन आरंभ होता. ನಿಮಗೆ ಅರಿವಾಗಿದೆ, ಜ್ಞಾನ ಆಗಿದೆ ಹಗಲು, ಭಕ್ತಿ ಆಗಿದೆ ರಾತ್ರಿ. ರಾತ್ರಿಯಲ್ಲಿ ವೈರಾಗ್ಯ ಇರುತ್ತೆ, ಮತ್ತೆ ದಿನ ಆರಂಭ ಆಗುತ್ತಲ್ಲ. बाबा कहते रात को बोलो, अब दिन को याद करो, स्वर्ग है दिन, नरक है रात. ತಂದೆ ತಿಳಿಸರಿ ರಾತ್ರಿಯನ್ನ ಮರೀರಿ, ಈಗ ದಿನವನ್ನ ನೆನಪು ಮಾಡಿ. ಸ್ವರ್ಗ ಆಗಿದೆ ದಿನ, ನರಕ ಆಗಿದೆ ರಾತ್ರಿ. तुम बच्चे अब चैतन्य में हो, ये शरीर तो विनाशी है, मिट्टी का बना है, मिट्टी में मिल जाता, आत्मा तो अविनाशी है. ತಾವು ಮಕ್ಕಳು ಈಗ ಚೈತನ್ಯದಲ್ಲಿ ಉಪಸ್ಥಿತರಾಗಿದ್ದೀರಾ. ಶರೀರ ಅಂತೂ ವಿನಾಶಿಯಾಗಿದೆ, ಮಣ್ಣಿಂದ ಆಗಿದೆ, ಮಣ್ಣಲ್ಲಿ ಹೋಗಿ ಸೇರತ್ತೆ. ಆತ್ಮ ಅಂತೂ ಅವಿನಾಶಿ ಆಗಿದೆ ಅಲ್ಲ. बाकी बैटरी डिस्चार्ज होती, अब तुम कितने समझदार बनते हो, तुम्हारी बुद्धि चलती है घर में. बाकी ಬ್ಯಾಟರಿ ಡಿಸ್ಚಾರ್ಜ್ ಆಗತ್ತೆ. ಈಗ ಎಷ್ಟು ತಿಳುವಳಿಕೆ ಉಳ್ಳವರಾಗಿದ್ದೀರಾ, ನಿಮ್ಮ ಬುದ್ಧಿ ಮನೆಯ ಕಡೆಗೆ ಹೋಗುತ್ತೆ. वहां से हम आए हैं, यहाँ सूक्ष्म वतन का तो मालूम पड़ गया, वहां 4 भुजा वाले विष्णु को दिखा दे. यहाँ तो 4 भुजा होती नहीं. ಅಲ್ಲಿಂದ ನಾವು ಬಂದಿದ್ದೀವಿ. ಇಲ್ಲಿ ಸೂಕ್ಷ್ಮ ವತನದ ಬಗ್ಗೆನೂ ಅರಿವಾಗಿದೆ. 4 ಭುಜದ ದಾರಿ ವಿಷ್ಣುವನ್ನ ತೋರಿಸ್ತಾರೆ. 4 ಭುಜ ಇಲ್ಲಿ ಇರೋದೇ ಇಲ್ಲ. ये किसको भी बुद्धि में नहीं होगा, ब्रह्मा सरस्वती फिर लक्ष्मी नारायण बनते हैं, इसलिए विष्णु को 4 भुजा दे. ಇದು ಯಾರಿಗೂ ತಿಳುವಳಿಕೆ ಇರೋದಿಲ್ಲ. ಬ್ರಹ್ಮ ಸರಸ್ವತಿನೇ ವಿಷ್ಣು ಆಗ್ತಾರೆ. ಅದಕ್ಕೆ 4 ಭುಜಗಳನ್ನ ತೋರಿಸಿದ್ದಾರೆ. सिवाय बाबा के कोई समझा ना सके, आत्मा में ही संस्कार बनते हैं. ತಂದೆ ಬಿಟ್ಟು ಯಾರು ತಿಳಿಸ್ಕೊಡೋದಿಲ್ಲ, ಆತ್ಮದಲ್ಲೇ ಸಂಸ್ಕಾರ ಇದೆ. आत्मा ही तमो प्रधान से फिर सतो प्रधान बनती. आत्माएं ही बाबा को पुकारती है, ए बाबा हम डिस्चार्ज हो गए, अब आप आओ, हमको चार्ज होना है. ಆತ್ಮಗಳು ತಮೋ ಪ್ರಧಾನ ಆಗ್ತವೆ, ಮತ್ತೆ ಸತು ಪ್ರಧಾನ ಆಗುತ್ತೆ. ಆತ್ಮಗಳೇ ತಂದೆಯನ್ನ ಕರೀತಾರೆ, ಓ ತಂದೆ ನಾವು ಡಿಸ್ಚಾರ್ಜ್ ಆಗಿದ್ದೀವಿ, ಬಂದು ನಮ್ಮನ್ನ ಚಾರ್ಜ್ ಮಾಡಿ.
आप बाबा कहते बिना याद करने उतना ताकत आएंगी, ಬಾಬಾ से बहुत लोग होना चाहिए. ಇವಾಗ ತಂದೆ ಅಂತಾರೆ, ನೆನಪು ಮಾಡದೆ ಅಷ್ಟು ಶಕ್ತಿ ಬರುತ್ತಾ? ತಂದೆಯ ಜೊತೆ ಬಹಳ ಪ್ರೀತಿ ಇರಬೇಕು. बाबा हम आपके हैं, आपके साथ ही घर जाने वाले हैं, जैसे पियर घर से ससुर घर वाले जाते हैं. ತಂದೆ ನಾವು ನಿಮ್ಮವರಾಗಿದೆ, ನಿಮ್ಮ ಜೊತೆಗೆ ಮನೆಗೆ ಹೋಗ್ತೀವಿ. ಯಾವ ರೀತಿ ಅತ್ತೆ ಮನೆಗೆ ಹೋಗ್ತಾರಲ್ಲ ಆ ರೀತಿ. यहाँ तुमको दो बाप मिला, श्रृंगार कराने वाले, श्रृंगार भी अच्छी चाहिए अर्थात सर्वಗುಣ ಸಂಪನ್ನ. ಇಲ್ಲಿ ತಮಗೆ ಇಬ್ಬರು ತಂದೆ ಸಿಕ್ಕಿದ್ದಾರೆ ಶೃಂಗಾರವನ್ನ ಮಾಡಕ್ಕೆ. ಶೃಂಗಾರ ಚೆನ್ನಾಗಿರಬೇಕು ಅಂದರೆ ಸರ್ವಗುಣ ಸಂಪನ್ನರಾಗಬೇಕಾಗಿದೆ. अपने से पूछना मेरे में कोई अवगुण तो नहीं है, मनसा में बल. तूफान आते कर्मणा से कुछ नहीं करता हूं, किसको दुख तो नहीं देता हूं. ತಮ್ಮನ್ನ ತಾವು ಕೇಳಿ, ನನ್ನಲ್ಲಿ ಯಾವುದೇ ಅವಗುಣ ಇಲ್ಲ ತಾನೆ. ಮನಸ್ಸಿನಲ್ಲಿ ಬಿರುಗಾಳಿ ಬರುತ್ತೆ, ಕರ್ಮಣದಿಂದ ಏನು ಮಾಡಲ್ಲ ತಾನೆ, ಯಾರಿಗೂ ದುಃಖವನ್ನು ನೀಡಲ್ಲ ತಾನೆ. बाबा है दुख हरता सुख करता, हम भी सबको सुख का रास्ता बताते. बाबा बहुत युक्तियां बताते रहते. ತಂದೆ ಆಗಿದರೆ ದುಃಖ ಹರ್ತ ಸುಖ ಕರ್ತ, ನಾವು ಎಲ್ಲರಿಗೂ ಸುಖದ ದಾರಿಯನ್ನ ತೋರಿಸ್ತೀವಿ. ಬಾಬಾ ಬಹಳ ಯುಕ್ತಿಯನ್ನ ತಿಳಿಸ್ತಾ ಇರ್ತಾರೆ. तुम तो हो सेना, तुम्हारा नाम ही है प्रजापिता ब्रह्म कुमार कुमारियां. कोई भी अंदर आए पहले पहले तो ये पूछो कहां से आए हो, किसके पास आए हो. कहेंगे हम बीके के पास आए. ಬಾಬಾ ಬಹಳ ಯುಕ್ತಿಗಳನ್ನ ತಿಳಿಸ್ತಾರೆ. ನೀವಾಗಿದ್ದೀರ ಸೈನಿಕರು, ನಿಮ್ಮ ಹೆಸರಾಗಿದೆ ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿ. ಯಾರಾದ್ರೂ ಒಳಗಡೆ ಪ್ರವೇಶ ಮಾಡಿದಾಗ ಮೊಟ್ಟ ಮೊದಲು ಕೇಳಿ, ಎಲ್ಲಿಂದ ಬಂದಿದ್ದೀರಾ, ಯಾರ ಹತ್ರ ಬಂದಿದ್ದೀರಾ. ಹೇಳ್ತಾರೆ, ನಾವು बीके ಹತ್ರ ಬಂದಿದ್ದೀವಿ. अच्छा ब्रह्मा कौन है? प्रजापिता ब्रह्मा का नाम कभी सुना? हाँ प्रजापिता के तुम भी तो बच्चे हो. ಒಳ್ಳೆಯದು, ಬ್ರಹ್ಮ ಯಾರು ಎಂದಾದ್ರೂ ಪ್ರಜಾಪಿತ ಬ್ರಹ್ಮನ ಹೆಸರನ್ನ ಕೇಳಿದ್ದೀರಾ? ಹಾ, ಪ್ರಜಾಪಿತನಿಗೆ ತಾವು ಸಂತಾನ ಆಗಿದ್ದೀರಾ. प्रजा तो सब हो गया ना, तुम्हारा बाप है, तुम सिर्फ जानते नहीं हो. ब्रह्मा भी जरूर किसी का बच्चा होगा ना. ಪ್ರಜೆಗಳಂತೂ ಎಲ್ಲರೂ ಆಗಿದ್ದೀವಿ, ನಿಮ್ಮ ತಂದೆ ಅವರು, ಆದ್ರೆ ನಿಮಗೆ ಅರಿವಿಲ್ಲ. ಬ್ರಹ್ಮನು ಯಾರೋ ಒಬ್ಬರ ಸಂತಾನ ಆಗಿರುವುದಲ್ಲ. उनके बाप का कोई शरीर को देखने में नहीं आता. ब्रह्मा विष्णु शंकर इन तीनों के ऊपर है शिव. त्रिमूर्ति शिव कहा जाता तीनों का रचित. ಅವರ ತಂದೆಯ ಶರೀರ ಅಂತೂ ಕಾಣಿಸೋದೇ ಇಲ್ಲ. ಬ್ರಹ್ಮ ವಿಷ್ಣು ಶಂಕರ ಮೂರರ ತಂದೆ ಮೇಲೆ ಶಿವ ಬಾಬಾ ಇದ್ದಾರೆ. ತ್ರಿಮೂರ್ತಿ ಶಿವ ಅಂತೀವಿ, ಅಂದರೆ ತ್ರಿಮೂರ್ತಿಗಳ ರಚಯಿತ. ऊपर में एक शिव बाबा है, फिर है तीन, जैसे सीजरा होता है ना. ब्रह्मा का बाप जरूर भगवान ही होगा, वो है आत्माओं का पिता. ಮೇಲೆ ಒಬ್ಬರೇ ಶಿವ ಬಾಬಾ, ನಂತರ ಮೂರು ಜನ. ಯಾವ ರೀತಿ ವೃಕ್ಷ ಇರುತ್ತಲ್ಲ, ಬ್ರಹ್ಮನ ತಂದೆ ಭಗವಂತನೇ ಆಗಿದ್ದಾರೆ, ಅವರು ಆತ್ಮಗಳ ತಂದೆ. अच्छा फिर ब्रह्मा कहां से आया? बाबा कहते मैं इनमें प्रवेश कर इनका नाम रखता हूं ब्रह्मा. तुम बच्चों के नाम रखे तो इनका भी नाम रखा ब्रह्म. ಒಳ್ಳೆಯದು, ಬ್ರಹ್ಮ ಎಲ್ಲಿಂದ ಬಂದ್ರು? ತಂದೆ ಅಂತಾರೆ, ನಾನು ಈತನಲ್ಲಿ ಪ್ರವೇಶ ಆಗಿ ಹೆಸರನ್ನ ಇಡ್ತೀನಿ ಬ್ರಹ್ಮ. ತಮ್ಮ ಮಕ್ಕಳಿಗೂ ಹೆಸರನ್ನ ಇಟ್ಟಿದ್ನಲ್ಲ, ಈತನಿಗೂ ಹೆಸರನ್ನ ಇಡ್ತೀನಿ ಬ್ರಹ್ಮ. कहते हैं ये मेरा दिव्य अलौकिक जन्म है, तुम बच्चों को तो अडॉप्ट करता हूं. ಅಂದರೆ ಇದು ನನ್ನ ದಿವ್ಯ ಅಲೌಕಿಕ ಜನ್ಮ, ತಮ್ಮ ಮಕ್ಕಳನ್ನು ದತ್ತು ತಗೊಳ್ತೀನಿ. बाकी इनमें प्रवेश करता हूँ फिर तुमको सुनाता हूँ, इसलिए ये हो गए बाप दादा. इसमें प्रवेश किया उसकी आत्मा तो है ना. ಬಾಕಿ ನಾನು ಈತನಲ್ಲಿ ಪ್ರವೇಶ ಆಗ್ತೀನಿ, ನಿಮಗೂ ತಿಳಿಸ್ತೀನಿ ಅಂದ ಮೇಲೆ
ಇವರಾದ್ರೂ ಬಾಪ್ ದಾದ, ಇವರಲ್ಲಿ ಪ್ರವೇಶ ಮಾಡ್ತೀನಿ, ಇವರಲ್ಲೂ ಆತ್ಮ ಇದೆ ಅಲ್ಲ. उनके बाजू में आकर बैठता हूँ, दो आत्माओं का पाठ तो यहाँ ही बहुत चलता है. ಅವರ ಪಕ್ಕದಲ್ಲಿ ಕುತ್ಕೊಳ್ತೀನಿ, ಇಬ್ಬರು ಆತ್ಮಗಳ ಪಾತ್ರ ಇಲ್ಲಿ ಬಹಳಷ್ಟು ನಡೆಯುತ್ತೆ. आत्मा को बुलाते हैं तो आत्मा कहाँ जाकर बैठती? जरूर ब्रह्मा के बाजू में आकर बैठेगी. ये भी दो आत्माएं हैं, बाप और दादा. ಆತ್ಮವನ್ನ ಕರೀತೀವಿ ಅಂದಮೇಲೆ ಆತ್ಮ ಎಲ್ಲಿ ಬಂದು ಕುತ್ಕೊಳತ್ತೆ? ಖಂಡಿತ ಬ್ರಹ್ಮನ ಪಕ್ಕದಲ್ಲೇ ಬಂದು ಕುತ್ಕೊಳತ್ತೆ. ಇಲ್ಲೂ ಸಹ ಇಬ್ಬರು ಆತ್ಮಗಳು, ಬಾಪ್ ಮತ್ತೆ दादा. इनके लिए बाबा कहते अपने जन्मों को नहीं जानते, तुमको भी कहते तुम अपने जन्मों को नहीं जानते थे. ತಂದೆ ಇವರಿಗೆ ಹೇಳ್ತಾರೆ, ಈತ ತನ್ನ ಜನ್ಮಗಳನ್ನ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ನಿಮಗೂ ತಿಳಿಸಲಾಗತ್ತೆ, ನೀವು ನಿಮ್ಮ ಜನ್ಮಗಳನ್ನ ತಿಳ್ಕೊಂಡಿರ್ಲಿಲ್ಲ. अस्मृति आई है, कलप कलप 84 का चक्कर लगाया, फिर वापस जाते. ये है संगम युग. आप ट्रांसफर होते हैं ना. ಈಗ ನೆನಪಿಗೆ ಬಂದಿದೆ. ಕಲ್ಪ ಕಲ್ಪ 84 ಜನ್ಮದ ಚಕ್ರವನ್ನ ಸುತ್ತಿ ಈಗ ವಾಪಸ್ಸು ಹೋಗ್ತೀವಿ. ಇದಾಗಿದೆ ಸಂಗಮ ಯುಗ. ಈಗ ಪರಿವರ್ತನೆ ಆಗ್ತೀವಿ. योग से तुम सतो प्रधान बन जाएंगे, बैटरी चार्ज हो जाएंगे, फिर सतयुग में आ जाएंगे. बुद्धि में सारा चक्र फिरता रहता है. ಯೋಗದಿಂದ ಸತು ಪ್ರಧಾನ ಆಗ್ತೀರಾ, ಬ್ಯಾಟ್ರಿ ಚಾರ್ಜ್ ಆಗ್ಬಿಡತ್ತೆ, ಮತ್ತೆ ಸತ್ಯುಗದಲ್ಲಿ ಬರ್ತೀರಾ, ಬುದ್ಧಿಯಲ್ಲಿ ಇಡೀ ಚಕ್ರ ತಿರುಗುತ್ತಾ ಇರುತ್ತೆ. डिटेल में तो नहीं जा सकेंगे, जाड़ की भी आयु होती, फिर सुख जाता है. ಡೀಟೇಲ್ ಅಲ್ಲಿ ಹೋಗೋಂಗಿಲ್ಲ, ವೃಕ್ಷಕ್ಕೆ ಆಯು ಇರುತ್ತೆ, ನಂತರ ಅದು ಒಣಗೋಗುತ್ತೆ. यहाँ भी सब मनुष्य जैसे सुख गए, सब एक दो को दुख देते रहते. अभी सबका शरीर खलास हो जाएगा, बाकी आत्माएं चली जाएंगी. ಇಲ್ಲೂ ಸಹ ಎಲ್ಲಾ ಮನುಷ್ಯರು ಒಣಗೋಗಿದ್ದಾರೆ, ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನೇ ನೀಡ್ತಿರ್ತಾರೆ. ಈಗ ಎಲ್ಲರ ಶರೀರ ಸಮಾಪ್ತಿ ಆಗತ್ತೆ, ಎಲ್ಲಾ ಆತ್ಮಗಳು ಹೊರಟೋಗ್ತವೆ. ये ज्ञान बाप के सिवाय कोई दे ना सके, बाप ही विश्व की बादशाही देते, उनको कितना याद करना चाहिए. ಈ ಜ್ಞಾನ ತಂದೆ ಬಿಟ್ಟು ಬೇರೆ ಯಾರು ನೀಡಕ್ಕೆ ಸಾಧ್ಯ. ಬಾಬನೇ ವಿಶ್ವದ ರಾಜ್ಯ ಭಾಗ್ಯವನ್ನ ನೀಡ್ತಾರೆ, ಅವರನ್ನ ಎಷ್ಟು ನೆನಪು ಮಾಡ್ಬೇಕಲ್ಲ. याद में ना रहने से माया का थप्पड़ लग जाता, सबसे कड़ा थप्पड़ है विकार. ನೆನಪಿನಲ್ಲಿ ಇಲ್ಲ ಅಂದ್ರೆ ಮಾಯೆಯ ಪೆಟ್ಟು ಬೀಳತ್ತೆ. ಎಲ್ಲದಕ್ಕಿಂತ ಕಠಿಣವಾದ ಪೆಟ್ಟಾಗಿದೆ ವಿಕಾರದ್ದು. युद्ध के मैदान में तुम ब्राह्मण ही हो ना, तो तुमको भी तूफान आएंगे, परंतु कोई विक्रम नहीं कर. ಯುದ್ಧದ ಮೈದಾನದಲ್ಲಿ ಬ್ರಾಹ್ಮಣರೇ ಇರ್ತಾರೆ, ನಿಮಗೂ ಬಿರುಗಾಳಿ ಬರುತ್ತೆ, ಆದರೆ ಯಾವುದೇ ವಿಕರ್ಮವನ್ನ ಮಾಡಬೇಡಿ. विक्रम किया तो हार हो गई. बाबा से पूछते ये करना पड़ता, बच्चे तंग करते तो गुस्सा आ जाता. ವಿಕರ್ಮ ಮಾಡಿದಾಗ ಸೋತೋಗ್ತೀವಿ. ತಂದೆಯಿಂದ ಕೇಳ್ತಾರೆ, ಬಾಬಾ ಇದೆಲ್ಲ ಮಾಡಬೇಕಾಗತ್ತೆ, ಮಕ್ಕಳು ಬಹಳಷ್ಟು ತೊಂದರೆ ಕೊಡ್ತಾರೆ, ಕೋಪ ಬಂದ್ಬಿಡತ್ತೆ. बच्चों को अच्छी रीति संभालेंगे नहीं तो वो खराब हो जाएंगे, कोशिश करके थप्पड़ नहीं लगाओ. ಮಕ್ಕಳನ್ನ ಚೆನ್ನಾಗಿ ಸಂಭಾಲನೆ ಮಾಡಿಲ್ಲ ಅಂದ್ರೆ ಕೆಟ್ಟೋಗ್ತಾರೆ, ಪ್ರಯತ್ನ ಪಟ್ಟು ಕೆನ್ನೆಗೆ ಹೊಡಿಬೇಡಿ. श्री कृष्ण के लिए भी दिखाते हैं ना, ओखली से बांधा, रस्सी से बांधा, खाना ना दो, रो रो कर आखिर कहेंगे अच्छा अब नहीं करेंगे. ಶ್ರೀ ಕೃಷ್ಣನಿಗೋಸ್ಕರನೂ ಸಹ ತೋರಿಸ್ತಾರೆ. ಹೊರಳಿಗೆ ಕಟ್ಟಾಕಿದ್ರು ಅಂತ, ದಾರದಿಂದ ಕಟ್ಟಾಗಿ ಊಟ ಕೊಡಬೇಡಿ, ಹಳ್ತಾ ಹಳ್ತಾ ಮತ್ತೆ ಕೊನೆಯಲ್ಲಿ ಅಂತಾರೆ ಇನ್ನೀಲಿ ಈ ರೀತಿ ಮಾಡಲ್ಲ. बच्चा है फिर भी करेगा, शिक्षा देनी है. बाबा भी बच्चों को शिक्षा देते, बच्चे कभी विकार में मत जाना, कुल कलंकित नहीं बन. ಮಗು ಅಲ್ವಾ, ಮತ್ತೆ ತಪ್ಪು ಮಾಡತ್ತೆ, ಶಿಕ್ಷಣ ನೀಡಿ. ತಂದೆನೂ ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತಾರೆ, ಮಕ್ಕಳೇ ಎಂದು ವಿಕಾರದಲ್ಲಿ ಹೋಗಬೇಡಿ, ಕುಲ ಕಲಂಕಿತರು ಆಗಬೇಡಿ. लौकिक में भी कोई कपूत बच्चा होता तो माँ बाप कहते हैं ये क्या काला मुंह करते हो.
ಲೌಕಿಕದಲ್ಲೂ ಯಾರಾದ್ರೂ ಕೆಟ್ಟ ಮಗು ಇದ್ರೆ ತಂದೆ ತಾಯಿ ಅಂತಾರಲ್ಲ, ಏನು ಕುಲವನ್ನ ಕಪ್ಪಾಗಿ ಮಾಡ್ಬಿಟ್ಟೆ, कुल को कलंक लगाते हो, हार जीत जीत हार होते होते आखिरी जीत हो जाए. ಕುಲಂಗೆ ಕಲಂಕವನ್ನ ತಂದಿದೆ. ಸೋಲು ಗೆಲುವು ಗೆಲುವು ಸೋಲು ಆಗ್ತಾ ಆಗ್ತಾ ಕೊನೆಗೆ ಗೆಲುವು ಆಗ್ಬಿಡತ್ತೆ. सच के बेड़ी नाव है, तूफान बहुत आएंगे क्योंकि आर्टिफिशियल बहुत निकल पड़े. कोई अपने को भगवान कहते, कोई क्या कहते. ಸತ್ಯವಾದ ದೋಣಿಗೆ ಬಿರುಗಾಳಿ ಬರುತ್ತೆ. ಯಾಕೆಂದರೆ ಆರ್ಟಿಫಿಷಿಯಲ್ ಬಹಳಷ್ಟು ಬಂದಿದೆ ಅಲ್ಲ. ಕೆಲವರು ತಮ್ಮನ್ನೇ ತಾವು ಭಗವಂತ ಅಂದ್ರೆ, ಇನ್ನು ಕೆಲವರು ಏನಂತಾರೆ, रिद्धि सिद्धि में बहुत दिखाते, साक्षात्कार भी कराते हैं. ಬಾಬಾ ಆತೆ ಹೇ ಸರ್ವ ಕಿ ಸದ್ಗತಿ ಕರ್ನೆ. ರಿದ್ಧಿ ಸಿದ್ಧಿಯನ್ನು ಬಹಳಷ್ಟು ತೋರಿಸ್ತಾರೆ, ಸಾಕ್ಷಾತ್ಕಾರನೂ ಆಗತ್ತೆ. ಬಾಬಾ ಬರ್ತಾರೆ ಸರ್ವರ ಸದ್ಗತಿಯನ್ನ ಮಾಡಕ್ಕೆ. फिर ना तो ये जंगल रहेगा, ये जंगल में रहने वाले रहेंगे. अभी तुम हो संगम पर, जानते हो कि ये पुरानी दुनिया कब्रिस्तान हुई पड़ी. ನಂತರ ಈ ಕಾಡು ಇರಲ್ಲ, ಕಾಡಿನಲ್ಲಿ ಇರೋರು ಇರೋದಿಲ್ಲ. ಈಗ ತಾವು ಸಂಗಮ ಯುಗದಲ್ಲಿ ಇದೀರ. ಗೊತ್ತಿದೆ ಈ ಹಳೆ ಪ್ರಪಂಚ ಸ್ಮಶಾನ ಆಗೇ ಬಿಟ್ಟಿದೆ. कोई मरने वाले से दिल तोड़े ही लगाते, ये दुनिया तो गई गनी ವಿನಾಶ್ ಹುವಾ ಕಿ ಹುವಾ. ಸಾಯುವವರ ಜೊತೆ ಯಾರಾದರೂ ಪ್ರೀತಿಯನ್ನ ಇಟ್ಕೊಂತಾರ? ಈ ಪ್ರಪಂಚನೂ ಹೋಯ್ತು ಅಂದ್ರೆ ಹೋಯ್ತು, ವಿನಾಶ ಆಯಿತು ಅಂದ್ರೆ ಆಯ್ತು. बाप आते ही तब है जब नई दुनिया पुरानी होती. बाबा को अच्छी ರೀತಿ याद करेंगे तो बैटरी चार्ज. ತಂದೆ ಬಂದಿದರೆ ಹೊಸ ಪ್ರಪಂಚವನ್ನ ಮಾಡೋದಕ್ಕೆ, ಹೊಸದೇ ಮತ್ತೆ ಹಳೆಯದಾಗತ್ತೆ. ಬಾಬುವರು ಚೆನ್ನಾಗಿ ಹೇಳ್ತಾರೆ, ನೆನಪು ಮಾಡಿ, ಆಗ ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗತ್ತೆ. बल वाणी तो बहुत अच्छी अच्छी चलाते, परंतु याद का जौहर नहीं तो ताकत नहीं रहती. ಬಲೆ ವಾಣಿಯನ್ನ ಚೆನ್ನಾಗಿ ನುಡಿಸ್ಬೋದು, ಆದರೆ ಯೋಗದಲ್ಲಿ ಇಲ್ಲ ಅಂದ್ರೆ ತೀಕ್ಷ್ಣತೆನೂ ಇರಲ್ಲ, ಶಕ್ತಿನೂ ಇರಲ್ಲ. ಜೌಹರ್ದಾರ್ ತಲ್ವಾರ್ ನಹಿ, ಬಾಬಾ कहते ये कोई नया बात. ತೀಕ್ಷ್ಣವಾದ ಖಡ್ಗ ಅಲ್ಲ. ತಂದೆ ಅಂತಾರೆ ಇದೇನು ಹೊಸ ಮಾತಲ್ಲ. 5000 वर्ष पहले भी आए थे. बाबा पूछते आगे कब मिले तो कहते हैं कल्प पहले मिले थे. 5000 ವರ್ಷದ ಹಿಂದೆನೂ ಬಾಬಾ ಬಂದಿದ್ರು. ತಂದೆ ಕೇಳ್ತಾರೆ, ಎಂದಾದ್ರೂ ಈ ರೀತಿ ಮಿಲನ ಮಾಡಿದ್ರ ಅಂತಾರೆ, ಕಲ್ಪದ ಹಿಂದೆನೂ ಮಿಲನ ಮಾಡಿದ್ವಿ. कोई फिर कह दे ड्रामा आप ही पुरुषार्थ कराएंगा. अच्छा आप ड्रामा पुरुषार्थ करा रहे ना तो करो, एक जगह बैठ तो नहीं जाना. ಮತ್ತೆ ಅಂದ್ಬಿಡ್ತಾರೆ, ಡ್ರಾಮಾ ತನಗ್ ತಾನೇ ಪುರುಷಾರ್ಥವನ್ನ ಮಾಡಿಸುತ್ತೆ. ಒಳ್ಳೇದು, ಡ್ರಾಮಾ ಪುರುಷಾರ್ಥ ಮಾಡಿಸ್ತಿದೆಯಲ್ಲ, ಮಾಡಿ, ಒಂದೇ ಸ್ಥಾನದಲ್ಲಿ ಕುತ್ಕೋಬೇಡಿ. जिन्होंने कल्प पहले पुरुषार्थ किया वो करेंगे, अभी तक जो आए नहीं वो आने हैं. ಯಾರು ಕಲ್ಪದ ಹಿಂದೆ ಪುರುಷಾರ್ಥ ಮಾಡಿದ್ರು ಅವರು ಮಾಡ್ತಾರೆ. ಇಲ್ಲಿಯವರೆಗೂ ಕೆಲವರು ಬಂದಿಲ್ಲ, ಬರ್ತಾರೆ. जो चलते चलते भाग गए, शादी आदि जाकर की, उनका भी ड्रामा में पार्ट होगा तो आकर फिर पुरुषार्थ करेंगे जाएंगे. ನಡೀತಾ ನಡೀತಾ ಕೆಲವರು ಓಡೋದು, ಮದುವೆಗಳನ್ನ ಮಾಡಿಕೊಂಡ್ರು, ಅವರ ಪಾತ್ರನೂ ಇದ್ರೆ ಬಂದು ಪುರುಷಾರ್ಥ ಮಾಡ್ತಾರೆ. ಎಲ್ಲಿ ಹೋಗ್ತಾರೆ? बाबा के पास ही सबको पूछ लटकाना पड़ेगा. लिखा हुआ है भीष्म महापिता आदि भी अंत में आते हैं. ಬಾಬುವರ ಹಿಂದೆನೆ ತೋಕೆಯನ್ನ ಅಲ್ಲಾಡಿಸ್ಬೇಕಾಗುತ್ತೆ. ಬರ್ತಿದ್ದಾರೆ ಭೀಷ್ಮ ಮಹಾಪಿತಾ ಅಂತವರು ಸಹ ಅಂತ್ಯದಲ್ಲಿ ಬರ್ತಾರೆ. अभी तो कितना घमंड है, फिर घमंड उनका पूरा हो जाएगा. तुम्हें हर 5000 वर्ष के बाद पार्ट बजाते हो, राजाई लेते हो गवा. ಈಗಂತೂ ಎಷ್ಟೊಂದು ಅಹಂಕಾರ ಇದೆ, ಅಂತ್ಯದಲ್ಲಿ ಅಹಂಕಾರ ಪೂರ್ತಿಯಾಗುತ್ತೆ. ನೀವು ಪ್ರತಿ 5000 ವರ್ಷದ ನಂತರ ಪಾತ್ರವನ್ನ ಮಾಡ್ತೀರಾ, ರಾಜ್ಯವನ್ನ ಪಡ್ಕೊಂತೀರಾ, ಮತ್ತೆ ಕಳ್ಕೊಂತೀರಾ. दिन प्रतिदिन सेंटर्स बढ़ते जाते. भारतवासी जो खास देवी देवताओं के पुजारी हैं
उनको समझाना, सतयुग में देवी देवता धर्म था तो उनकी पूजा करते हैं. ದಿನ ಪ್ರತಿದಿನ ಸೆಂಟರ್ಸ್ ಬೆಳೀತಾ ಹೋಗುತ್ತೆ. ಭಾರತವಾಸಿಗಳು ಮುಖ್ಯವಾಗಿ ದೇವಿ ದೇವತೆಗಳ ಪೂಜಾರಿಯಾಗಿತ್ತು. ಅವ್ರಿಗೆ ತಿಳಿಸ್ಕೊಡಿ, ಸತ್ಯುಗದಲ್ಲಿ ದೇವಿ ದೇವತಾ ಧರ್ಮ ಇತ್ತು, ಅವರ पूजे ಮಾಡ್ತಿದ್ವಿ. क्रिश्चियन लोग क्राइस्ट की महिमा करते, हम आदि सनातन देवी देवता धर्म की महिमा करते, वो कितने स्थापन किया है. ಕ್ರಿಶ್ಚಿಯನ್ಸು ಕ್ರೈಸ್ತನ ಮಹಿಮೆಯನ್ನ ಮಾಡ್ತಾರೆ, ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಮಹಿಮೆ ಮಾಡ್ತೀವಿ. ಅವರು ಏನು ಸ್ಥಾಪನೆ ಮಾಡ್ತಾರೆ? वो लोग कहते कृष्ण ने स्थापन किया तब उनकी पूजा करते आए, तुम्हारे में भी नंबरवार है ना. कोई कितनी मेहनत करते, कोई कितने दिखाते हैं ना. गोवर्धन पर्वत को अंगुली पर उठा ले, ಅವರು ಅಂತಾರೆ ಕೃಷ್ಣನೇ ಸ್ಥಾಪನೆ ಮಾಡಿದ್ರು, ಅದಕ್ಕೆ ಅವರು ಪೂಜೆಯನ್ನ ಮಾಡ್ತಾ ಬರ್ತಾರೆ. ನಿಮ್ಮಲ್ಲೂ ನಂಬರ್ ವಾರ್ ಇದೆ. ಕೆಲವರು ಕೆಲವಷ್ಟು ಶ್ರಮ ಮಾಡಿದ್ರೆ, ಇನ್ನು ಕೆಲವರು ತೋರಿಸ್ತಾರೆ. ಗೋವರ್ಧನ ಪರ್ವತವನ್ನ ಬೆರಳಿನಲ್ಲಿ ಎತ್ತಿದ್ರು. आज ये पुरानी दुनिया है, सब चीजों से ताकत निकल गई. सोना भी कानियों से नहीं निकलता, स्वर्ग में तो सोने के महल बनते. अभी तो गवर्नमेंट तंग हो जाती क्योंकि खर्चा देना पड़ता है. ಈಗಂತೂ ಹಳೆ ಪ್ರಪಂಚ ಎಲ್ಲಾ ವಸ್ತುಗಳಲ್ಲೂ ತಾಕತ್ ಹೋಗ್ಬಿಟ್ಟಿದೆ. ಚಿನ್ನದ ಖನಿಜಗಳಲ್ಲೂ ಚಿನ್ನ ಕಾಣಿಸ್ತಿಲ್ಲ. ಸ್ವರ್ಗದಲ್ಲಿ ಚಿನ್ನದ ಮಹಲ್ ಅನ್ನ ಮಾಡಲಾಗುತ್ತೆ. ಈಗಂತೂ ಗವರ್ಮೆಂಟೇ ಬೇಜಾರಾಗತ್ತೆ, ಯಾಕೆಂದರೆ ಸಾಲ ಕೊಡಬೇಕಾಗತ್ತಲ್ಲ. वहां तो अता धन है, देवियों में भी दीवारों में भी हीरे जवाहरात लगे रहते, हीरों की जड़ का शौक रहता है. ಅಲ್ಲಿ ಬೇಕಾದಷ್ಟು ದನ ಇರುತ್ತೆ. ಗೋಡೆಗಳಲ್ಲೂ ವಜ್ರ ವೈಡೂರ್ಯ ತುಂಬಿರುತ್ತೆ. ವಜ್ರಗಳಿಂದ ಅಲಂಕಾರವನ್ನ ಮಾಡಿರ್ತಾರೆ. वहाँ धन की कमी नहीं, करुण का खजाना रहता, अल्लाह औलद्दीन का एक खेल दिखाते हैं ना. ಅಲ್ಲಿ ಧನದ ಕೊರತೆ ಇರೋದಿಲ್ಲ. ಅಖಂಡವಾದ ಅನಂತವಾದ ಖಜಾನೆ ಇರುತ್ತೆ. ಅಲ್ಲ ಔಲದ್ದಿನ ಆಟವನ್ನ ತೋರಿಸ್ತಾರಲ್ಲ. टक्का करने से महल निकल आते हैं, यहाँ भी दिव्य दृष्टि मिलने से स्वर्ग में चले जाते. वहाँ प्रिंस प्रिंसेस के पास मुरली सब आदि सब चीजें हीरो की रहती. ಚಪ್ಪಾಳೆಯನ್ನ ಮಾಡಿದಾಗ ಮಹಲ್ ಬಂತು ಅಂತ. ಇಲ್ಲೂ ಸಹ ದಿವ್ಯ ದೃಷ್ಟಿ ಸಿಕ್ಕಿದಾಗ ಸ್ವರ್ಗಕ್ಕೆ ಹೊರಟೋಗ್ತಾರೆ. ಅಲ್ಲಿ ರಾಜಕುಮಾರ ರಾಜಕುಮಾರಿ ಹತ್ರ ವಜ್ರ ವೈಡೂರ್ಯದ ಮುರಳಿ ಇರುತ್ತಲ್ಲ. यहाँ तो कोई ऐसी चीज पहनकर बैठे तो लूट कर ले जाए, चूरा मार कर भी ले जाए. ಇಲ್ಲಿ ಅಂತಹ ವಸ್ತುಗಳನ್ನ ಯಾರಾದ್ರೂ ಹಾಕೊಂಡು ಕುತ್ಕೊಂಡ್ರೆ ಲೂಟಿ ಮಾಡ್ಬಿಡ್ತಾರೆ. ಚೂರಿಯ ಹಾಕಿನೂ ಸಹ ಸಾಯಿಸಿ ತಗೊಂಡೋಗ್ತಾರೆ. वहां ये बातें होती नहीं, ये दुनिया ही बड़ी पुरानी गंदी है. इन लक्ष्मी नारायण की दुनिया तो वाह वाह थी ना, हीरे जवाहरातों के महल थी. ಅಲ್ಲಿ ಈ ಮಾತುಗಳೆಲ್ಲ ಇಲ್ಲ. ಈ ಪ್ರಪಂಚ ಬಹಳ ದೊಡ್ಡ ಕೊಳಕಾಗ್ಬಿಟ್ಟಿದೆ. ಲಕ್ಷ್ಮೀನಾರಾಯಣ ಪ್ರಪಂಚ ಎಷ್ಟು ಐ ಕ್ಲಾಸ್ ಆಗಿ ಇತ್ತಲ್ಲ. ವಜ್ರ ವೈಡೂರ್ಯದ ಮಹಲ್ ಇತ್ತು. अकेले तो नहीं होगा, उनको कहा जाता है स्वर्ग. तुम जानते हो बरोबर हम स्वर्ग के मालिक थे. ಅವರೊಬ್ಬರೇ ಇರೋದಿಲ್ವಲ್ಲ, ಹೇಳಲಾಗತ್ತೆ ಸ್ವರ್ಗ. ನಿಮ್ಗೆ ಗೊತ್ತಿದೆ, ನಾವು ಸ್ವರ್ಗದ ಮಾಲೀಕರಾಗ್ತೀವಿ. हमने ये सोमनाथ का मंदिर बनाया था, ये समझते हैं हम क्या थे. फिर भक्ति मार्ग में कैसे मंदिर बनाया पूजा की. ನಾವು ಸೋಮನಾಥನ ಮಂದಿರ ಮಾಡಿದ್ವಿ, ಗೊತ್ತಿದೆಯಲ್ಲ ನಾವು ಏನಾಗಿದ್ವಿ. ಮತ್ತೆ ಭಕ್ತಿ ಮಾರ್ಗದಲ್ಲಿ ಯಾವ ರೀತಿ ಮಂದಿರಗಳನ್ನ ಮಾಡಿ ಪೂಜೆ ಮಾಡ್ತಾ ಇದ್ವಿ. आत्मा को अपने 84 का ज्ञान है, कितने हीरे जवाहरात थे, ये सब कहाँ गया. ಆತ್ಮಕ್ಕೆ 84 ಜನ್ಮದ ಅರಿವಿದೆ. ವಜ್ರ ವೈಡೂರ್ಯಗಳಿತ್ತಲ್ಲ, ಅವೆಲ್ಲ ಎಲ್ಲೋಯ್ತು. ऐसे ऐसे सब खलास हो गए, मुसलमान आए, इतने तो लूट कर ले गए, जो कब्र में जाकर हीरे लगाया, महल आदि बनाया. ಮೆಲ್ಲ ಮೆಲ್ಲಗೆ ಎಲ್ಲ ಸಮಾಪ್ತಿ ಆಗುತ್ತೆ. ಮುಸಲ್ಮಾನ್ ಬಂದರು, ಎಲ್ಲ ಲೂಟಿ ಮಾಡ್ಕೊಂಡು ಹೋಗ್ರು.
ಅವರ ಕಬ್ರದಲ್ಲಿ ವಜ್ರ ವೈಡೂರ್ಯವನ್ನ ತೊಡಗಿಸಿದ್ರು, ಕಿರೀಟದ ಮಹಲುಗಳು ಎಲ್ಲವನ್ನ ಮಾಡಿಕೊಂಡ್ರಲ್ಲ. फिर ब्रिटिश गवर्नमेंट वहां से खोद कर लेके गई, अभी तो कुछ भी नहीं है, भारत बेगर है, कर्जा ही कर्जा लेते. ನಂತರ ಬ್ರಿಟಿಷ್ ಗವರ್ಮೆಂಟ್ ಬಂತು, ಅವರಂತೂ ಅಗದು ಎಲ್ಲ ತಗೊಂಡೋದ್ರು. ಈಗಂತೂ ಏನೂ ಇಲ್ಲ, ಭಾರತ ಬಡ ದೇಶ ಆಗಿದೆ, ಸಾಲ ಪಡಿತಾ ಇರುತ್ತೆ. ಅನಾಜ್ ಚೀನಿ ಆದಿ ಕುಚ್ ನಹಿ ಮಿಲ್ತಾ, ಆ ವಿಶ್ವಕ್ಕೋ ಬದಲ್ನಾ ಹಿ. ದವಸ ಧಾನ್ಯಗಳು, ಸಕ್ಕರೆ ಏನು ಸಿಗಲ್ಲ. ಈಗಂತೂ ವಿಶ್ವ ಪರಿವರ್ತನೆ ಆಗಲೇಬೇಕು. परंतु उनसे पहले आत्मा की बैटरी को सतो प्रदान बनाने के लिए चार्ज करना है. बाबा को याद जरूर करना. ಅದರ ಮೊದಲು ಆತ್ಮ ಅನ್ನುವ ಬ್ಯಾಟರಿಯನ್ನ ಸತೋ ಪ್ರದಾನ ಮಾಡಿಕೊಳ್ಳೋದಕ್ಕೆ ಚಾರ್ಜ್ ಮಾಡಬೇಕು. ತಂದೆಯನ್ನ ಖಂಡಿತವಾಗಿ ನೆನಪು ಮಾಡಬೇಕು. बुद्धि का योग बाबा के साथ हो, उनसे ही तो वर्षा मिलता, माया की इसमें ही लड़ाई होती. ಬುದ್ಧಿಯ ಯೋಗ ಬಾಬುವರ ಜೊತೆ ಇರಲಿ, ಅವರಿಂದಲೇ ಆಸ್ತಿ ಸಿಗತ್ತೆ, ಮಾಯೆಯ ಜೊತೆ ಯುದ್ಧ ಆಗುತ್ತಲ್ಲ. आगे इन बातों को तुम थोड़े ही समझते थे, जैसे दूसरे वैसे तुम भी थे. अब तुम अभी हो संगम युगी और सब है कलियुगी. ಮೊದಲು ಈ ವಿಷಯಗಳು ನಿಮ್ಗೆ ಎಲ್ಲಿ ಗೊತ್ತಿತ್ತು? ಯಾವ ರೀತಿ ಬೇರೆಯವರಿದ್ರು ನೀವು ಹಂಗೆ ಇದ್ರಿ. ಈಗ ನೀವು ಸಂಗಮ ಯುಗಿ ಆಗಿದ್ದೀರಾ, ಎಲ್ಲರೂ ಕಲಿಯುಗ ನಿವಾಸಿ ಆಗಿದ್ದಾರೆ. मनुष्य कहेंगे इन्हों को तो जो आता है सो कहते रहते, लेकिन समझाने की युक्तियां भी तो होती है ना. ಮನುಷ್ಯರಂತಿರ್ತಾರೆ, ಇವ್ರಿಗೆ ಏನ್ ಬಾಯಿಗೆ ಬಂದ್ರೆ ಅದನ್ನೇ ಹೇಳ್ತಿರ್ತಾರೆ ಅಂತ. ಆದ್ರೆ ತಿಳಿಸ್ಕೊಡೋದಕ್ಕೂ ಯುಕ್ತಿ ಬೇಕಲ್ಲ. ಧೀರೆ ಧೀರೆ ತುಮಾರೆ ವೃದ್ಧಿ ಹೋತಿ ಜಾಯಂಗೆ, ಅಭಿ ಬಾಬಾ ಬಡಿ ಯೂನಿವರ್ಸಿಟಿ ಬೋಲ್ ರಹೆ. ಮೆಲ್ಲಗೆ ನಿಮ್ಮ ವೃದ್ಧಿ ಆಗ್ತಾ ಇರುತ್ತೆ. ಬಾಬಾ ಈಗ ಬಹಳ ದೊಡ್ಡ ವಿಶ್ವವಿದ್ಯಾಲಯವನ್ನ ಓಪನ್ ಮಾಡಿದ್ದಾರೆ. इसमें समझाने के लिए चित्र तो चाहिए, आगे चल तुम्हारे पास ये सब चित्र ट्रांसलेट के बन जाएंगे, जो फिर तुमको समझाने में सहज हो जाएगा. ಇದರಲ್ಲಿ ತಿಳಿಸೋದಿಕ್ಕೆ ಚಿತ್ರನೂ ಬೇಕು. ಮುಂದೆ ಹೋಗ್ತಾ ನಿಮ್ಮ ಹತ್ರ ಎಲ್ಲಾ ಟ್ರಾನ್ಸ್ಲೇಟ್ ಚಿತ್ರಗಳಾಗ್ಬಿಡತ್ತೆ, ತಾವು ತಿಳಿಸೋದಕ್ಕೆ ಸಹಜ ಆಗ್ಬಿಡತ್ತೆ. तुम जानते हो हम अपनी बादशाही फिर से स्थापन कर रहे हैं बाबा की याद और ज्ञान से. माया बीच में बहुत धोखा देती. ನಿಮಗೆ ಅರಿವಾಗಿದೆ, ನಾವು ನಮ್ಮ ರಾಜ್ಯ ಭಾಗ್ಯವನ್ನ ಮತ್ತೆ ಸ್ಥಾಪನೆ ಮಾಡ್ತಿದ್ದೀವಿ ತಂದೆಯ ನೆನಪು ಮತ್ತೆ ಜ್ಞಾನದಿಂದ. ಮಾಯೆ ಮಧ್ಯದಲ್ಲಿ ಮೋಸ ಮಾಡ್ತಾ ಇರುತ್ತೆ. ಬಾಬಾ ಕೇತೆ ಧೋಕೆ ಸೆ ಬಚೆ ರಹೋ, ಯುಕ್ತಿಯಾ ತೋ ಬತಾತೆ ರಹತೆ. ತಂದೆ ತಿಳಿಸ್ತಾರೆ, ಮೋಸದಿಂದ ಮುಕ್ತರಾಗಿ ಯುಕ್ತಿಗಳನ್ನ ತಿಳಿಸ್ತಾ ಇರ್ತಾರೆ. ಮುಖ ಸೆ ಸಿರ್ಫ್ ಇತನಾ ಬೋಲೋ, ಬಾಬಾ ಕೋ ಯಾದ್ ಕರೋ ತೋ ತುಮಾರೆ ವಿಕರ್ ವಿನಾಶ್ ಹೋಂಗೆ और तुम ये ಲಕ್ಷ್ಮೀ ನಾರಾಯಣ್ ಬನ್ ಜಾಯಂಗೆ. ಬಾಯಿಂದ ಇಷ್ಟು ಮಾತ್ರ ಹೇಳಿ ತಂದೆಯನ್ನ ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶ ಆಗುತ್ತೆ, ಮತ್ತೆ ಈ ಲಕ್ಷ್ಮೀ ನಾರಾಯಣರ ರೀತಿ ಆಗ್ಬಿಡ್ತೀರಾ. ये बैग जादे भगवान ने खुद बनाए तो इनका कितना कदर होना चाहिए ना. ಈ ಬ್ಯಾಡ್ಜ್ ಎಲ್ಲ ಭಗವಂತನೇ ಮಾಡಿಸಿದ ಅಂದಮೇಲೆ ಇದರ ಮಹತ್ವನೂ ಇರಬೇಕಲ್ಲ. ಅಚ್ಚಾ, मीठे मीठे सिखिलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲನೇದು, सर्व गुणों से अपना श्रृंगार करना, कभी किसी को दुख नहीं देना, सबको सुख का रास्ता बताना. ಸರ್ವ ಗುಣಗಳಿಂದ ತಮ್ಮ ಶೃಂಗಾರವನ್ನ ಮಾಡಿಕೊಳ್ಳಿ, ಎಂದು ಯಾರಿಗೆ ದುಃಖವನ್ನ ನೀಡಬೇಡಿ, ಎಲ್ಲರಿಗೂ ಸುಖದ ದಾರಿಯನ್ನೇ ತಿಳಿಸ್ತಾ ಇರಿ. ಎರಡನೇದು, सारी दुनिया कब्रिस्तान हुई पड़ी है, इसलिए इससे दिल नहीं लगानी है, स्मृति रहे अभी हम ट्रांसफर हो रहे हैं, हमें तो नई दुनिया में जाना.
ಇಡೀ ಪ್ರಪಂಚ ಸ್ಮಶಾನ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಇದರ ಜೊತೆ ಆಸಕ್ತಿಯನ್ನ ಇಟ್ಕೋಬೇಡಿ. ಸ್ಮೃತಿ ಇರಲಿ, ಈಗ ನಾವು ಟ್ರಾನ್ಸ್ಫರ್ ಆಗ್ತಾ ಇದ್ದೀವಿ. ನಾವು ಹೊಸ ಪ್ರಪಂಚಕ್ಕೆ ಹೋಗಬೇಕಾಗಿದೆ. वरदान माया व विघ्नों से सेफ रहने वाले बाप दादा की ಛತ್ರ ಛಾಯಾಕ್ಕೆ ಅಧಿಕಾರಿ ಭವ. ಮಾಯೆ ಅಥವಾ ವಿಘ್ನಗಳಿಂದ ಸುರಕ್ಷಿತರಾಗಿ ಇರೋದಕ್ಕೋಸ್ಕರ ಬಾಪ್ ದಾದಾರವರ ಛತ್ರ ಛಾಯೆಯ ಅಧಿಕಾರಿ ಭವ. जो बाप दादा के सिखिलदे लाडले हैं उन्हें बाबा की छत्र छाया अधिकार रूप में प्राप्त होता है. ಯಾರು ಬಾಪ್ ದಾದಾವರಿಗೆ ಹಗಲಿ ಹೋಗಿ ಸಿಕ್ಕಿರುವ ಮಗು ಆಗಿದೆ, ಅವರಿಗೆ ಬಾಪ್ ದಾದಾರವರ ಛತ್ರ ಛಾಯೆ ಅಧಿಕಾರದ ರೂಪದಲ್ಲಿ ಪ್ರಾಪ್ತಿಯಾಗತ್ತೆ. जिस छत्र छाया में माया के आने की ताकत नहीं वो सदा माये पर विजयी बन जाते. ಯಾರಿಗೆ ಈ ಛತ್ರ ಛಾಯೆ ಮಾಯೆಯ ತಾಕತ್ತಿಲ್ಲ ಒಳಗಡೆ ಬರೋದಿಕ್ಕೆ, ಅವರು ಸದಾ ಮಾಯೆಯ ಮೇಲೆ ವಿಜಯಿಗಳಾಗಿರ್ತಾರೆ. ये याद रूपी छत्र छाया सर्व विघ्नों से सेव कर देता. ಈ ನೆನಪು ಅನ್ನುವ ಛತ್ರ ಛಾಯೆ ಸರ್ವ ವಿಘ್ನಗಳಿಂದ ಸುರಕ್ಷಿತವಾಗಿ ಮಾಡಿಬಿಡುತ್ತೆ. किसी भी प्रकार का विघ्न छत्र छाया में रहने वाले के पास आ नहीं सकता. ಯಾವುದೇ ಪ್ರಕಾರದ ವಿಘ್ನ ಛತ್ರ ಛಾಯೆಯ ಒಳಗಡೆ ಇರೋರ ಹತ್ರ ಬರೋದಿಕ್ಕೆ ಸಾಧ್ಯ ಇಲ್ಲ. छत्र छाया में रहने वालों के लिए मुश्किल से मुश्किल बात भी सहज हो जाती. ಛತ್ರ ಛಾಯೆಯ ಒಳಗಡೆ ಇರುವವರಿಗೆ ಕಷ್ಟಕ್ಕಿಂತ ಕಷ್ಟವಾದ ಮಾತು ಸಹಜ ಆಗ್ಬಿಡುತ್ತೆ. ಪಹಾಡ್ ಸಮಾನ್ ಬಾತೆ ರೂಯಿಗೆ ಸಮಾನ್ ಅನುಭವ ಹೋಗುತ್ತೆ. ಬೆಟ್ಟದಂತಹ ಮಾತು ಹತ್ತಿಯ ಸಮಾನ ಅನುಭವ ಆಗುತ್ತೆ. ಸ್ಲೋಗನ್ ಆಗಿದೆ. प्रभु प्रिय, लोक प्रिय और स्वयं प्रिय बनने के लिए संतुष्टता का गुण धारण करो. प्रभु प्रिय, लोक प्रिय, ಸ್ವಯಂ ಪ್ರಿಯರಾಗಕ್ಕೋಸ್ಕರ ಸಂತುಷ್ಟತೆಯ ಗುಣವನ್ನ ಧಾರಣೆ ಮಾಡಿ. ಸ್ಲೋಗನ್ ಆಗಿದೆ. ಅವ್ಯಕ್ತ ಇಶಾರೆ. आप लगन के अग्नि को प्रज्वलन कर योग को ज्वाला रूप बनाओ. ಈಗ ಆಸಕ್ತಿಯ ಅಗ್ನಿಯನ್ನ ಪ್ರಜ್ವಲನೆ ಮಾಡಿ ಯೋಗವನ್ನ ಜ್ವಾಲಾ ರೂಪವಾಗಿ ಮಾಡಿಕೊಳ್ಳಿ. विशेष याद की यात्रा को पावरफुल बनाओ, ज्ञान स्वरूप के अनुभवी बन. ವಿಶೇಷವಾಗಿ ನೆನಪಿನ ಯಾತ್ರೆಯನ್ನ ಶಕ್ತಿಶಾಲಿಯಾಗಿ ಮಾಡಿಕೊಳ್ಳಿ, ಜ್ಞಾನ ಸ್ವರೂಪದ ಅನುಭವಿಗಳಾಗಿ. आप श्रेष्ठ आत्माओं की शुभ वृत्ति, कल्याण की वृत्ति, शक्तिशाली वातावरण, अनेक तड़पती हुई भटकती हुई पुकारने वाली आत्माओं को आनंद, शांति, शक्ति की अनुभूति कराए. ತಾವು ಶ್ರೇಷ್ಠ ಆತ್ಮಗಳಿಂದ ತಮ್ಮ ಶುಭ ವೃತ್ತಿ, ಕಲ್ಯಾಣದ ವೃತ್ತಿ ಮತ್ತು ಶಕ್ತಿಶಾಲಿ ವಾತಾವರಣದಿಂದ ಅನೇಕ ಅಲಿತಿರುವಂತಹ, ತಡಪಡಿಸ್ತಿರುವಂತಹ, ಕೂಗ್ತಿರುವಂತಹ ಆತ್ಮಗಳಿಗೆ ಆನಂದ, ಶಾಂತಿ, ಶಕ್ತಿಯ ಅನುಭೂತಿಯನ್ನ ಮಾಡಿಸುತ್ತೆ. ಓಂ ಶಾಂತಿ.